ಅದ್ಯಾವುದಪ್ಪ ಅಂತೀರಾ? ಇದು ಕಾಲೇಜು ವಿದ್ಯಾರ್ಥಿಗಳು ಆವಿಷ್ಕಾರ ಮಾಡಿರೋ ಕಾರು. ಆ ವಿಭಿನ್ನ ಕಾರು ಹೇಗಿದೆ ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಅನ್ನ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಈ ಕೆಂಪು ಬಣ್ಣದ ಕಾರನ್ನೊಮ್ಮೆ ನೋಡಿ. ಅರೆ, ಇದ್ಯಾವುದೋ ನ್ಯಾನೋ ಕಾರ್ ಅನ್ಕೊಂಡ್ರ? ಅಲ್ಲ ಕಣ್ರಿ, ಇದು ವಿದ್ಯಾರ್ಥಿಗಳು ಸೃಷ್ಟಿ ಮಾಡಿರೋ ಸಾಜ್ ಎಂಬ ಸ್ಪೆಷಲ್ ಕಾರ್. ಅಂದ್ಹಾಗೆ ಈ ಕಾರಿನ ಸೃಷ್ಟಿಕರ್ತರು ನಾಗವಾರದ HKBK ಕಾಲೇಜಿನ ವಿದ್ಯಾರ್ಥಿಗಳು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಅಂತಿಮ ಸೆಮಿಸ್ಟರ್ ವಿದ್ಯಾರ್ಥಿಗಳಾದ ಸೈಯದ್ ಇಸಾನ್, ಸೈಯದ್ ಅರಿಫುಲ್ಲಾ, ಸಾಲು ರೆಹಮಾನ್ ಈ ಕಾರನ್ನ ಆವಿಷ್ಕಾರ ಮಾಡಿದ್ದಾರೆ. ಈ ಕಾರಲ್ಲಿ 3 ಜನ ಕುಳಿತು ಪ್ರಯಾಣಿಸಬಹುದು. ಹಲವಾರು ಕಾರುಗಳ ವಿವಿಧ ಭಾಗಗಳನ್ನ ಬಳಸಿ ಈ ಕಾರನ್ನ ತಯಾರಿಸಲಾಗಿದೆ. ವಿಶೇಷ ಅಂದ್ರೆ ಇದಕ್ಕೆ 150 cc2 ಸ್ಟ್ರಾಂಗ್ ಆಟೋ ಎಂಜಿನ್ ಅನ್ನ ಬಳಸಲಾಗಿದೆ. ಆಟೋ ಅನ್ನೋದ್ರೆ ಆಟೋ ಸೇಫ್ಟಿ ಇಲ್ಲ, ಮಳೆಯಲ್ಲಿ ಸೇಫ್ಟಿ ಇಲ್ಲ, ಆಟೋ ಟಾಪಲ್ ಆಗೋ ಚಾನ್ಸಸ್ ಇದೆ. ಅದು ಆ ಸೇಫ್ಟಿ ರೀಸನ್ಸ್ಗೋಸ್ಕರ ನಾವು ನಮ್ ಮಾಡೆಲ್ ತಯಾರಿ ಮಾಡಿದೀವಿ. ನಮ್ ಮಾಡೆಲ್ ನಾವು ಬೇರೆ 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 ಕಾರ್ ಪ್ರಾಡಕ್ಟ್ಸ್ ಪಾರ್ಟ್ಸ್ ಎಲ್ಲ ಗುಜರಿಯಿಂದ ತೀಸ್ಕೊಂಡು ಅದನ್ನ ಮಾಡಿಫೈ ಮಾಡಿ ನಮ್ ಡಿಸೈನ್ ಪ್ರಕಾರ ನಾವು ಮಾಡಿಫೈ ಮಾಡಿ ನಾವು ಈ ಕಾರ್ ಪ್ರಾಡಕ್ಟ್ ತಯಾರಿಸಿದೀವಿ. ಈ ಕಾರ್ ಪೆಟ್ರೋಲ್ ಹಾಗೂ ಡೀಸೆಲ್ ಎರಡರಿಂದಲೂ ಚಲಿಸುತ್ತೆ. ಪೆಟ್ರೋಲ್ಗೆ 30 ರಿಂದ 35 ಕಿಲೋಮೀಟರ್ ಮೈಲೇಜ್ ಕೊಟ್ರೆ ಡೀಸೆಲ್ಗೆ 35 ರಿಂದ 40 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ತುಂಬಾ ಒಳ್ಳೆ ಇದು ಕಣೆ. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಇದು ಸಣ್ಣ ಗಾಡಿ ಕಂಪೇರ್ ಟು ನ್ಯಾನೋ, ಕಂಪೇರ್ ಟು ಅದರ್ ರೇವಾ ಕಾರ್ ಎಲ್ಲ ಕಾಂಪ್ಯಾಕ್ಟ್ ಇದೆ ಮತ್ತೆ ಸ್ಟೈಲಿಶ್ ಆಗಿದೆ. ಮತ್ತೆ ಇದಕ್ಕೆ ಇನ್ನೂ ಡೆವಲಪ್ ಮಾಡಬಹುದು. ಇಂಟೀರಿಯರ್ ಅಲ್ಲಿ ತುಂಬಾ ಡೆವಲಪ್ ಮಾಡಬಹುದು. ಮತ್ತೆ ಬಾಡಿಯಿಂದ ಪೇಂಟು ಮತ್ತೆ ಇದರದ್ದು ಹೈಟ್ ಎಲ್ಲ ಕಮ್ಮಿ ಮಾಡಿ ಇದಕ್ಕೆ ಇನ್ನೂ ಡೆವಲಪ್ ಮಾಡಬಹುದು. ಬರೀ 3 ತಿಂಗಳ ಗ್ಯಾಪ್ ಅಲ್ಲಿ ಇವರು ಇಂತ ಒಳ್ಳೆ ಉತ್ತಮವಾದ ಪ್ರಾಜೆಕ್ಟ್ ಮಾಡಿದ್ದಾರೆ. ಕಾರ್ ತಯಾರಿಗೆ ಒಟ್ಟು 1.5 ಲಕ್ಷ ಖರ್ಚಾಗಿದ್ದು ಇವರು ಮಾಡಿರೋ ಸಂಶೋಧನೆಗಳು ಮುಂದೊಂದು ದಿನ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡೋದ್ರಲ್ಲಿ ಸಂಶಯ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್.